ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇವಾಗ ನಾನು ಏನು ಮಾಡಲಿ? ಇವ್ರಿಗೆಲ್ಲ ಹೊಡೆದ್ರೆ ತಾನೇ ರಾಣಿಗೆ ನೋವು ಕಡಿಮೆ ಆಗೋದು. ಆದರೆ ಹೊಡೆದ್ರೆ ಇವ್ರಿಗೂ ನೋವಾಗುತ್ತಲ್ಲ. ಅಯ್ಯೋ ಮನುಪುಟ್ಟ, ಏನೋ ಮಾಡ್ತಾ ಇದೆಯಲ್ಲಿ? ಅದಕ್ಕೆ ನನ್ನನ್ನು ಪುಟ್ಟ ಅಂತ ಎಲ್ಲ ಕರಿಬೇಡಿ, ನಾನು ದೊಡ್ಡವನಾಗಿದ್ದೀನಿ. ದರಿದ್ರದವನೆ, ನಿಂಗೆ ಪುಟ್ಟ ಅಂತ ಕರೆದಿದ್ದಕ್ಕೆ ನಾನು ಹೋಗಿ ಬಾಯಿ ತೊಳ್ಕೊಂಡು ಬರಬೇಕು ಅಂಥದ್ರಲ್ಲಿ ನನ್ನನ್ನೇ ಕರಿಬೇಡ ಅಂತೀಯಾ? ಯಾಕೋ ಮನ ಹಾಗಂತ್ಯಾ? ನಾನು ನಿಂಗೆ ಅಮ್ಮ ಇದ್ದಾಗಲ್ವಾ? ಇಲ್ಲ, ನನಗೆ ಅಮ್ಮನೂ ಇದ್ದಾರೆ, ಹೆಂಡತಿನೂ ಇದ್ದಾಳೆ, ಹಾಗೆ ಅತ್ತಿಗೆನೂ ಇದ್ದಾಳೆ, ಅಣ್ಣನೂ ಇದ್ದಾನೆ. ಯಾಕೆ ಮನು, ನಮ್ಮೇಲೆ ಇನ್ನೂ ಕೋಪ ಹೋಗಿಲ್ವಾ? ಏಯ್, ಯಾರಾದ್ರೂ ಆ ನಾಯಿಗೆ ಹೊಡೆದೋಡಿಸ್ರಿ. ಪಾಪ ನಾಯಿಗೆ ನೋವಾಗುತ್ತೆ. ಅಯ್ಯೋ ಮನುಪುಟ, ನಾಯಿಗೆ ಹೊಡೆದ್ರೆ ನೋವಾಗುತ್ತೆ ಅಂತ ನೀನ್ ಅನ್ಕೊಂಡಿದ್ಯಾ. ಕೆಲವು ಸಲ ಹೊಡೆಯೋದಕ್ಕೆ ಹೇಳೋದು ತಿದ್ಕೊಳ್ಳಿ ಅಂತ. ಈಗ ನೋಡು, ಶಾಲೆಯಲ್ಲಿ ಮೇಷ್ಟ್ರು ಮಕ್ಳಿಗೆ ಯಾಕೆ ಹೊಡಿತಾರೆ? ಒಳ್ಳೆ ಬುದ್ಧಿ ಕಲೀಲಿ ಅಂತ. ಇದು ಹಾಗೇನೆ, ಹಾಗಾಗಿ ಹೊಡೆಯೋದ್ರಲ್ಲಿ ತಪ್ಪಿಲ್ಲ ಮನು. ಓ ಹೌದಾ ಅದಕ್ಕೆ? ಈಗ ನೀನು, ರಾಣಿ, ನಾನು, ನಿಮ್ಮಣ್ಣ, ಅಜ್ಜಿ ಎಲ್ಲರೂ ಸೇರಿ ಇದೇ ಫ್ಯಾಮಿಲಿ. ನಮ್ಮ ಸಂಸಾರ ಆನಂದ ಸಾಗರ. ಇಂದ್ರಿ, ಹಂಗೆ ಹೇಳ್ಬಾರ್ದು. ಟೂನ್ ಹಾಕ್ಬಿಟ್ಟು ಹೇಳ್ಬೇಕು. ಹೆಂಗ್ ಗೊತ್ತಾ? ನಮ್ಮ ಸಂಸಾರ ಆನಂದ ಸಾಗರ, ಮನು ಎಂಬ ತಮ್ಮುಡು ನಮಗಾಧಾರ, ಆ ರಾಣಿ ತಂದ ವರದಿಂದ ಬಾಳೆ ಬಂಗಾರ. ಚೆನ್ನಾಗಿತ್ತು. ಚೆನ್ನಾಗಿತ್ತ? ಈಗ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಚಪ್ಪಾಳೆ ತಟ್ಟೋಣ. 1 2 3. ಮನು, ಹೋಗಪ್ಪ, ಮಲ್ಕೋ ಹೋಗು, ಲೇಟ್ ಆಯ್ತು. ಇಂದ್ರಿ, ನಾನು ಸ್ವಲ್ಪ ಚೇರ್ಮನ್ರಿಗೆ ಫೋನ್ ಮಾಡ್ಬೇಕು, ಮಾಡ್ಬರ್ತಿ. ಅಯ್ಯೋ, ನಾನು ಇಡ್ಲಿಗೆ ಬರೀ ಅಕ್ಕಿ ಮಾತ್ರ ನೆನೆ ಹಾಕಿದ್ದೀನಿ, ಬೇಳೆನೂ ನೆನೆ ಹಾಕ್ಬಿಟ್ಟು ಬರ್ತೀನಿ. ಹೊಡೆಯೋದ್ರಲ್ಲಿ ತಪ್ಪೇನಿಲ್ಲ ಅಂತ ಅತ್ತಿಗೆ ಹೇಳಾಯ್ತಲ್ಲ. ಹಾಗಿದ್ರೆ ಅಣ್ಣ ಅತ್ತಿಗೆಗೆ ಇವತ್ತು ಚೆನ್ನಾಗಿ ಹೊಡಿತೀನಿ, ರಾಣಿಗೆ ನೋವು ಕಡಿಮೆ ಆಗುತ್ತೆ. ಯಾವ್ದ್ರಲ್ಲಿ ಹೊಡಿಲಿ? ನಮೇ ಎಲ್ಲ ವ್ಯವಸ್ಥೆ ಮಾಡ್ಬಿಟ್ಟೈತೆ, ಏನು ಇಷ್ಟು ಮಾಡಕ್ ಹೋಗ್ಬೇಡ. ದೀಪಾವಳಿಗೆ ಬೆಂಕಿ ಹಚ್ಚಕ್ಕೆ ಹೊಸ ಎಕ್ಸ್ಟ್ರಾ ಬೆಂಕಿನೇ ಬೇಕು. ಸೌದೆ ಒಣಗಿದ್ರೆ ತಾನಾಗ್ ತಾನೇ ಬೆಂಕಿ ಹಚ್ಕೊಳ್ಳುತ್ತೆ. ಅಯ್ಯ, ಸುಮ್ಮನೆ ಮಲ್ಗಯ್ಯ. ಏಯ್, ನೀವು ಕೆಟ್ಟೋರು ಅಂತ ನಾನು ಹೊಡಿತಾ ಇಲ್ಲ. ನಿಮಗೆ ಹೊಡೆದ್ರೆ ರಾಣಿಗೆ ನೋವು ಕಡಿಮೆ ಆಗುತ್ತೆ, ಆಯ್ತಾ?
ಅಯ್ಯೋ ಅಯ್ಯಪ್ಪ ಡಾಕ್ಟ್ರಿ ಹೊಡೆದ್ರಿ ನನಗೆ. ನಾನೇ ಹೊಡೆದಮ್ಮಿ, ನೀನೇ ಹೊಡೆದಿರೋದು ನನಗೆ. ನಾನು ಯಾಕೆ ಹೊಡಿಲಿ ನಿಮ್ಗೆ? ನೀವೇ ನಂಗೆ ಹೊಡೆದಿರೋದು. ನಾನು ಹೊಡೆದ? ಯಾರೋ ನಾಯಿ ಹೊಡೆದಂಗೆ ಹೊಡೆದ್ರು, ಈಗ ಯಾರು ಕಾಣ್ತಾ ಇಲ್ಲ. ರಮೇನಾ? ರಮೆ ಆದ್ರೆ ನಾಯಿ ಹೊಡೆದಂಗೆ ಯಾಕೆ ಹೊಡಿತಾರೆ? ಗೊತ್ತಾಯ್ತು ಮೇಡಮ್ಮಿ, ಇದೆಲ್ಲ ನನ್ನ ಮಗ ಸೋಮಂದೆ ಕೆಲಸ ಇರ್ಬೋದ್ರಿ. ಈ ಪಾರ್ವತಿಗೆ ಬೈದಿದ್ದಕ್ಕೆ ಸರಿಯಾಗಿ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಅವನೇ ಮಾಡಿರ್ತಾರೆ. ಆಗ್ಲಿ ಅಮ್ಮಿ, ಪೂಜೆ ಆಗ್ಲಿ ಐತೆ ನನ್ನ ಮಗನ್ಗೆ. ದಿಟ್ಟ ಗೌಡ್ರೆ, ಹೆಣ್ಣು ಅಂದ್ರೆ ಹಂಗೆ ಗೌಡ್ರೆ, ಹುಟ್ಟಿದ ಮನೆಗೂ ಹೆಸರು, ಹೋಗಿದ ಮನೆಗೂ ಹೆಸರು. ಶಿವ, ಗಂಡಿಗೂ ಬೇರೆ ಬೇರೆ ಹೆಸರು ಇರ್ತದಪ್ಪ. ಈಗ ನೋಡು, ನಿಂದು ವೋಟರ್ ಐ ಡಿನಾಕೆ ಎಂ ಶಿವ ಅಂತ ಐತೆ, ಆದ್ರೆ ಊರ್ನವ್ರಿಗೆ ಶಿವಣ್ಣ, ಒಳ್ಳೆಯವ್ರ ಪಾಲಿಗೆ ಕೋಲೆ ಬಸವಣ್ಣ, ಪ್ರೀತಿಯಿಂದ ಬಂದ್ರೆ ನಂದಿ, ಇಲ್ಲ ಅಂದ್ರೆ ಚಿಂದಿ. ಏನಂತೀಯ ಗೌಡ್ರೆ? ಬಹುತ್ ತಮಾಷೆಯಾಗಿ ಮಾತಾಡ್ತೀರಾ, ಏನ್ ಹೊಗಳ್ತೀರಪ್ಪ ನನ್ನ ನೀವು. ಯಾಕೆ ಗೌಡ ನನ್ನ ಗಂಡನ ಹೊಗಳೋದೇನೋ ಸರಿನೇ ಅನ್ಸ್ತಿಲ್ವಲ್ಲ. ಇರೋ ವಿಷಯ ಹೇಳ್ತಾ ಇದೀನಿ ಶಿವ, ಹೊಗಳೋದೇನೈತೆ. ಈಗ ನಾನ್ ನಿಮಗೆ ಏನಕ್ಕೆ ಫೋನ್ ಮಾಡಿದೆ ಅಂದ್ರೆ, ನಾಳೆ ದೀಪೋತ್ಸವಕ್ಕೆ ನಮ್ಮ ಮನೆಗೆ ಜೋರ್ದಾಗ ಹಬ್ಬ ಆಯ್ತದೆ. ಹಂಗಿದ್ರು ನಮ್ಮ ಇರ್ಬದಿರೋರು ಬೇರೆ ಉಸರಾಗ್ಬಿಟ್ಟವ್ರಲ್ಲ, ಎಲ್ಲ ಸೇರಿಸ್ಬಿಟ್ಟು ಒಟ್ಟಿಗೆ ಪೂಜೆ ಹಿಡ್ಕೊಬಿಟ್ಟಿದೀನಿ. ನೀವೆಲ್ಲರೂ ಬರ್ಬೇಕಪ್ಪ ನಿಮ್ಮ ಮನೆಯಿಂದ. ನೀವೆಲ್ಲರೂ ಕೈ ಎತ್ತಿ ಮುಗಿದ್ರೆ ದೇವರು ಆಶೀರ್ವಾದ ಮಾಡ್ಬಿಡ್ತಾನೆ. ಅಯ್ಯಯ್ಯೋ ಗೌಡ್ರೆ, ನಾಳೆಗ್ ತಾನೇ ಪೂಜೆ, ಖಂಡಿತವಾಗ್ಲೂ ಬತ್ತೀವಿ ಗೌಡ್ರೆ. ಹಂಗೆ ನಮ್ ರಾಣಿನೂ ನೋಡ್ಕೊಂಡು ಹೋದಂಗೆ ಆಯ್ತದೆ. ಸರಿ ಶಿವು, ಇಡನಾ? ಆಯ್ತು ಗೌಡ್ರೆ, ಇಡ್ತೀನಿ. ಏಯ್, ಇಡನ ಅಂತ ಹೇಳಿದ್ದು ಫೋನ್ ಅಲ್ಲ, ಬಗ್ನಿ ಊಟನ. ಬಾ ಪೂಜೆ ಗೊತ್ತಾಯ್ತದೆ. ನಾಗೇಗೌಡರು ಫೋನ್ ಮಾಡಿದ್ದು ಊರ್ದೇವಿಗೆ ಅಂತ. ಮಾಸ್ತಿಗೊಪ್ಲನಾಗೆ ಅವ್ರೊಂದು ಪೂಜೆ ಇಟ್ಕೊಂಡವ್ರಂತೆ, ಎಲ್ರು ಹೋಗ್ಬಿಟ್ಟು ಬರೋಣ ಅಂದ್ರು. ಅಯ್ಯೋ, ಮಾವಂಗ್ ಮನು ಬಗ್ಗೆ ಏನಾದರೂ ಗೊತ್ತಾಗ್ಬಿಟ್ರೆ ಏನು ಮಾಡೋದು? ಈಗೇನು ಮುಚ್ಚಿಟ್ಟಿಲ್ವಾ ಅಂತ ಮಾವನ ಹತ್ರ ಕೇಳೋ ನಾನೇ. ಮಾವನಿಂದ ರಾಣಿ ವಿಷಯ ಆಗಲಿ, ಶಾರದಮ್ಮನ ವಿಷಯ ಆಗಲಿ, ಪಿಂಕಿ ವಿಷಯ ಆಗಲಿ ಎಲ್ಲ ಮುಚ್ಚಿಟ್ಟಿದ್ದೀನಲ್ಲ. ಮಾವನ ಪ್ರಶ್ನೆ ಮಾಡೋಕ್ಕೆ ನನಗೆ ಯಾವ ನೈತಿಕತೆ ಇದೆ? ಏ ಪಾರು, ಏನ್ ಯೋಚನೆ ಮಾಡ್ತಿದ್ಯಾ? ಹೋಗ್ಬಿಟ್ಟು ಬರೋಣ ಅಂತ ಕೇಳಿದೆ. ಹೋಗ್ಲೇಬೇಕು ಮಾವ, ಹೋಗ್ತಾ ಇರೋದಕ್ಕೆ ಹೆಂಗಾಗತ್ತೆ ಹೇಳು. ಹೋಗೋಣ. ಆಯ್ತು ಪಾರು, ಬಿನ್ನೆ ಮಲಿಕಳ ಹಂಗಾದ್ರೆ. ಸತ್ಯ, ಪಾರು ಏನ್ ಕೇಳಲಿಲ್ಲ, ನಾನು ಏನ್ ಹೇಳಲಿಲ್ಲ, ಬಚಾವದೆ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ